ಮೆಸೇಜ್ಗಳು ಹೋಗ್ತಾವೆ ಮತ್ತೇನು ಹೋಗ್ತಾವೆ ಇದ್ರ ಕಂಡು ಹಿಡೀರಿ ಅದನ್ನು. ಹೌದು, ಯಾವುದೋ ಮೆಟಲ್ ರಿಪೇರ್ ಮಾಡ್ಕೊಂಡಾರ, ಬ್ಲೂಟೂತ್ ರಿಪೇರ್ ಮಾಡ್ಕೊಂಡಾರ, ಮತ್ತೇನು ಮಾಡಿದ್ರೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ಅಂದ್ರೆ ನಾವು ಹೇಳೋ ಉದ್ದೇಶ ಇಲ್ಲ ಏನಪ್ಪ ಅಂತಂದ್ರೆ, ಜನವಾರವ್ರು ಹಾಕ್ಕೊಂಡು ಒಳಗೆ ಇರ್ತಾರೆ, ಅವ್ರೊಳಗೆ ಗುಂಡುಗಡಿಗೆ ಒಳಗೆ ಇರ್ತದೆ, ಅದು ಶಿವದಾರ ಒಳಗೆ ಇರ್ತದೆ, ಅದು ಹಿಸಾಬ್ ಮೇಲೆ ಹಾಕ್ಕೊಂಡಿರ್ತಾರೆ, ಅಡ್ಡಿ ಇಲ್ಲ. ನೀವು ID ಕಾರ್ಡ್ ಇರ್ತದೆ, ID ಕಾರ್ಡ್ ಪ್ರಕಾರ ಅವ್ರು ಇದ್ದಾರೆ ಇಲ್ಲ ನೋಡ್ರಿ, ಅಂದ್ರೆ ಮುಖ ಮುಸ್ಸಾಗತ್ರಿ. ಕೆಲವೊಮ್ಮೆ ಈವನ್ ಟಿಕ್ಕಣಿಗಳಲ್ಲಿ ಅಲ್ಲಿ ಲೈಸೆನ್ಸ್ ತೊಗೊಂಬರ್ಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಿದಾರಪ್ಪ ಅಂದ್ರೆ ಮೂಲ ಉದ್ದೇಶ ಕಾಫಿ ಆಗಬಾರ್ದು. ಯಾಕೆ ಭ್ರಷ್ಟಾಚಾರ ಹೆಚ್ಚಾಗಿರೋದು. ಈಗ ನೋಡ್ರಿ, ನೀಟ್ ಕ್ವಶನ್ ಪೇಪರ್ ಔಟ್ ಆಗ್ತಾಯಿದ್ದು 4ನೇ ಸಲ. ಯಾರು ಔಟ್ ಮಾಡಿದ್ರು ಇದ್ರ ಹಿಂದಿದ್ದಾರೆ ಯಾರು ಇನ್ನೂ ಇವತ್ತು ಹಿಡ್ಲಿಕ್ಕೆ ಆಗ್ತಾಯಿಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ಸಹ ಪೇಪರ್ ಲೀಕ್ಸ್ ಆಗ್ತಾ ಇದ್ದಾವೆ. ನಾವು ಆ ಟೈಮ್ದಲ್ಲಿ ಚೀರ್ತೀವಿ, ಮಾಡ್ತೀವಿ, CBI ಸಹಿತ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿವರೆಗೆ 4 ಎಕ್ಸಾಮ್ಗಳು ಸಿಕ್ಕಿದ್ದು CBIನೇ ಇನ್ವೆಸ್ಟಿಗೇಷನ್ ಮಾಡಿದೆ. ಎಷ್ಟು ಮಂದಿ ಹಿಡಿದು ಶಿಕ್ಷೆ ಕೊಟ್ಟಿದ್ದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಇಷ್ಟರಲ್ಲೇ ಅದು ಸಂಬಂಧಿಸಿದ ಅಧಿಕಾರಿಗಳನ್ನ ಹಿಡಿದ ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಪ್ರಮಾಣ ಕಡಿಮೆ ಆಗ್ತಿದ್ದು ಕಾಪಿ ಮಾಡುವಂಥದ್ದು. ಇಲ್ಲೇ ಜನವರಿ ಆಗಿ ತೆಗೆಸ್ತಾ ಇದ್ದಾರಪ್ಪ ಅಂದ್ರೆ ಏನೋ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮತ್ತೇನು ವಸ್ತುಗಳು ಇರ್ಬೋದು, ಅದ್ರೊಳಗೆ ಮಾಡ್ಕೊಂಡು ಇವ್ರೇನು ಕಾಫಿ ಮಾಡ್ಬೋದು ಭಯ, ಆತಂಕ. ಯಾಕಂದರೆ ವರ್ಷಾನುವರ್ಷ ಓದಿದಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ. ಇಲ್ಲಿ ಮೊನ್ನೆ ನೋಡ್ರಿ, ನೀಟದೊಳಗೆ ಎಷ್ಟು ಅನ್ಯಾಯ, 22 ಲಕ್ಷಕ್ಕಿಂತ ಮೀರಿ ಹುಡುಗ ಕುಂತಿದ್ದಾರೆ ಎಕ್ಸಾಮ್ಗೆ. ಈಗ ಹೇಗಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಲ್ರಿ. ಇನ್ನುಳಿದ ಎಕ್ಸಾಮ್ ನಡೀತಾ ಇದ್ದಾವೆ, ಆನ್ಲೈನ್ ಮೇಲೆ ನಡೀತಾ ಇದ್ದಾವೆ. ಅಲ್ಲೂ ಇರ್ತಿರ್ಬೋದಿಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ವೈಜ್ಞಾನಿಕವಾಗಿ ಮನುಷ್ಯ ಮುಂದುವರೆದಾನಪ್ಪ ಅಂದ್ರೆ ಅದು ಮತ್ತೆ ಇನ್ನೊಂದು ದುರಂತ ಏನಂದ್ರೆ ನಮ್ಮದು